बोलो भारत माता की वंदे 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 सबको मालिक ಏಕ್ ಹೈ. ನಮ್ಮ ಕೂಗನ್ನ ಕೇಳುವ ಇನ್ನೊಂದು ವ್ಯಕ್ತಿ ಮೇಲಿದ್ದಾನೆ. ದೇವನೊಬ್ಬನಿರುವ, ಅವ ನಮ್ಮ ಕಾಯುತ್ತಿರುವ. ಆಪತ್ಕಾಲದಲ್ಲಿ ಬಂದಂತ ನಾಮ ಗೋವಿಂದ ಎಂಬ ನಾಮ. ದ್ರೌಪದಿಯನ್ನು ರಕ್ಷಣೆ ಮಾಡಿ ಅಕ್ಷಯಾಂಬರವನ್ನು ಇತ್ತು ಅಧೋಕ್ಷಜ ಎಂಬ ನಾಮ ಹೊತ್ತು ಗೋವಿಂದೇತಿ ಸದಾ ಸ್ನಾನಂ ಗೋವಿಂದೇತಿ ಸದಾ ನಾಮ ಸಂಕೀರ್ತನಂ ಸೇರಿದ ಎಲ್ಲ ಭಕ್ತವರಿಂದ ನಮ್ಮ ಆಪತ್ಕಾಲದಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಈ ಸಂಕಟವನ್ನು ದೂರ ಮಾಡೋ ಎಂಬುದಾಗಿ ಎರಡು ಕರ ಎತ್ತಿ ಗೋವಿಂದನ ನಾಮ ಸಂಕೀರ್ತನೆ ಹೇಳಿಕೊಡ್ತೇವೆ. ಈ ನಾಮ ಸಂಕೀರ್ತನೆ ನಮೋ ಎಂಬ ಎರಡು ಅಕ್ಷರಕ್ಕೆ ಮುಟ್ಟಬೇಕು. ಹಾಗೆ ಮಾಧ್ಯಮದ ಮೂಲಕವಾಗಿ ಆ ನಿಮಿತ್ತವಾಗಿ ಕರ ಎತ್ತಿ ಶಿರವಾಗಿ ಶೃಣುತಾಮಲ ಸತ್ಯವಚ ಶಪಥೇರಿತ ಮುಚ್ಚಿರಿತ ಬಾಹುಯುಗಂ ಎರಡು ಕರ ಎತ್ತಿ ಹಾರ್ತೀವಿ. ನಮ್ಮನ್ನು ರಕ್ಷಣೆ ಮಾಡು, ನಮ್ಮನ್ನು ರಕ್ಷಿಸು, ಈ ಹಸಿರನ್ನ ಉಸಿರನ್ನ ರಕ್ಷಿಸಿ ಎಂಬುದಾಗಿ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಎತ್ತಿ ಕರವ ನಾವೆಲ್ಲ ಶರಣಾವಣ. ಸೀತಾರಾಮಚಂದ್ರ ಭಗವಾನ ಕಿ, ಪವನ ಸುತ ಹನುಮಾನ ಕಿ. ಗುರುಗಳ ಕೈಯಲ್ಲಿ ವಿನಂತಿ ಮಾಡಿಕೊಂಡಿದ್ದೇವೆ. ಸಭೆಯಿಂದ ದಿವ್ಯವಾದ ನಾಮಶಕ್ತಿ, ಒಂದು ಪ್ರಬಲವಾದ ಶಕ್ತಿ ಹೋಗಿ ನಮಗೆ ಮುಟ್ಟಿ ಈ ಕೈಂಕರ್ಯವನ್ನ ಇಲ್ಲಿ ಕೈ ಬಿಡುವಂತಾಗ್ಲಿ ಎಂಬುದಾಗಿ ಸ್ಮರಣೆ ಮಾಡ್ತಾ, ಹಿಂದೆ ವಿವೇಕಾನಂದರ ದಿವಸ, ನಾಳೆನೂ ವಿವೇಕಾನಂದ ದಿವಸ, ಈ ಸಂಕಲ್ಪದಲ್ಲಿ ಏಳಿ ಎದ್ದೇಳಿ ಉರಿ ಮುಟ್ಟುವವರೆಗೆ ಹಿಂದಿರುಗದಿರಿ. ನಮ್ಮ ಭವ್ಯವಾದ ಭಾರತವನ್ನ ಆಕಾಶಕ್ಕೆ ಎತ್ತರಕ್ಕೆ ಆರಿಸಿದರು ಸ್ವಾಮಿ ವಿವೇಕಾನಂದ. 1893 ಸೆಪ್ಟೆಂಬರ್ 11 ಅಪರಿಚಿತ ವ್ಯಕ್ತಿಯಾಗಿ ಹಿಂದೂ ಧರ್ಮದ ಸಮ್ಮೇಳನಕ್ಕೆ ರಾಯಭಾರಿ ಹೋದಂತ ಸ್ವಾಮೀಜಿಯವರು ಭವ್ಯವಾದ ಭಾರತವನ್ನು ಧರ್ಮಗುರು ಎಂಬುದಾಗಿ ಸಾರಿದರು. ಹಾಗಾಗಿ ಇವತ್ತು ನಮ್ಮಲ್ಲಿಯೂ ಸಹ ಪರಮ ಪೂಜ್ಯ ಸ್ವರ್ಣವಲ್ಲಿ ಶ್ರೀಗಳು ನಮ್ಮ ಭವ್ಯತೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಆ ಸ್ಥಾನದಲ್ಲಿದ್ದೊಂದು ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಪರಿಸರಕ್ಕೆ, ಈ ಭವ್ಯವಾದಂತಹ ಪ್ರಪಂಚಕ್ಕೆ. ಅದಕ್ಕಾಗಿ ಅವರಿಗೆ ಅನಂತ ಪ್ರಣಾಮ ಈ ಸಮಯದಲ್ಲಿ ಸಲ್ಲಿಸೋಣವಂತೆ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿ ಮಹಾರಾಜ್ ಕಿ, ಸನಾತನ ಹಿಂದೂ ಧರ್ಮ ಕಿ, ಸೀತಾರಾಮಚಂದ್ರ ಭಗವಾನ ಕಿ, ಪವನ ಸುತ ಹನುಮಾನ ಕಿ. ನಮಃ ಪಾರ್ವತೀಪತೆ ಹರ ಹರ. ಧನ್ಯವಾದಗಳು.